ಕನ್ನಡ ಭಾಷೆಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡಿ. ರೈಲ್ವೆ ಇಲಾಖೆಯಲ್ಲಿ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸಲಾಗ್ತಾ ಇದೆ. ನಮ್ಮ ಭಾಷೆಗೆ ಒತ್ತನ್ನು ಕೊಡಬೇಕು, ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಸದರಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರ ಕಚೇರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುತ್ತಿಗೆಯನ್ನು ಹಾಕೋಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ಲಿ ಸೇರಿರ್ತಕ್ಕಂಥವ್ರೆಲ್ಲರನ್ನು ಕೂಡ ಏನು ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಅಲ್ಲಿರ್ತಕ್ಕಂತಹ ಪೊಲೀಸರು ತಡೆದು ಹೊರ ನಿಲ್ಲಿಸಿರ್ತಕ್ಕಂಥ ಜೊತೆಗೆ ಅಲ್ಲೇ ಒಂದು ಪ್ರತಿಭಟನೆ ಕೂತ್ಕೋತಾರೆ. ಕಚೇರಿ ಎದುರುಗಡೆನೆ ಬಸವರಾಜ ಬೊಮ್ಮಾಯಿ ಅವರ ಕಚೇರಿ ಏನಿತ್ತು ಆ ಕಚೇರಿ ಎದುರುಗಡೆನೆ ಮಹಿಳೆಯರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಕೂತ್ಕೋತಾರೆ. ಉದ್ದೇಶ ಇಷ್ಟೇ, ಏನು ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸ್ತಾ ಇದ್ದೀರಿ. ನಮ್ಮ ಏನು ರೈಲ್ವೆ ಇಲಾಖೆಯಲ್ಲಿ ಯಾವುದೇ ಒಂದು ರೀತಿಯ ಪರೀಕ್ಷೆಗಳಾಗಿರಲಿ ಅಥವಾ ನೇಮಕಾತಿ ಪ್ರಕ್ರಿಯೆ ಆಗಿರಲಿ, ಅರ್ಜಿಗಳನ್ನು ಹಾಕೋದಾಗಿರಲಿ, ಇದೆಲ್ಲವೂ ಕೂಡ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲೇ ಇರುತ್ತೆ. ಹೀಗಾಗಿ ನಮ್ಮ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸ್ತಾ ಇದ್ದೀರಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ SSLC ಮುಗಿಸ್ತವರಾಗಿರ್ಬೋದು, PUC ಮುಗಿಸ್ತವರಾಗಿರ್ಬೋದು ಇವರಿರ್ತಾರೆ. ಅವರಿಗೆ ಭಾಷೆಯ ಒಂದು ಏನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರೋದರಿಂದ, ಕನ್ನಡದಲ್ಲಿ ಇರದೇ ಇರೋದರಿಂದ ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು, ಇದನ್ನು ಬಂದ್ ಮಾಡಬೇಕು. ಜೊತೆಗೆ ಈ ಭಾಷೆಗಳ ಜೊತೆಗೆ ನಮಗೆ ಕನ್ನಡಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಯಾವುದೇ ರೈಲ್ವೆ ಇಲಾಖೆಯ ಪ್ರಕ್ರಿಯೆಗಳು ಏನಿರುತ್ತೋ, ನೇಮಕಾತಿ ಪ್ರಕ್ರಿಯೆ ಆಗಿರಲಿ ಅಥವಾ ಅರ್ಜಿ ಹಾಕುವಂಥದ್ದಾಗಿರಲಿ, ಪರೀಕ್ಷೆ ವಿಧಾನ ಆಗಿರಲಿ, ಇವೆಲ್ಲವೂ ಕೂಡ ಕನ್ನಡದಲ್ಲೇ ನಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ವಿ. ಆದರೆ ಈ ಮನವಿಗೆ ಇದುವರೆಗೂ ಕೂಡ ಯಾವುದೇ ಉತ್ತರ ಸಿಕ್ಕಿಲ್ಲ, ಅದನ್ನು ಜಾರಿಗೆಗೊಳಿಸ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಏನು ನಗರದ ಒಂದು ಸಿದ್ದಪ್ಪ ಸರ್ಕಲ್ನಿಂದ ಅಲ್ಲಿಂದ ಒಂದು ಮೆರವಣಿಗೆಯನ್ನು ಮಾಡ್ತಾ ಘೋಷಣೆಗಳನ್ನು ಕೂಗ್ತಾ ನೇರವಾಗಿ ಏನು ಬಸವರಾಜ ಬೊಮ್ಮಾಯಿ ಅವರ ಒಂದು ಕಚೇರಿಗೆ ಬರ್ತಾರೆ. ಅಲ್ಲಿ ಬಂದು ಕೂಡ ಸಾಕಷ್ಟು ಘೋಷಣೆಗಳನ್ನು ಕೂಗ್ತಾರೆ. ಈ ಕೂಗೋದ್ರ ಜೊತೆಗೆ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಮುಂಬಡ್ತಿಯನ್ನು ಕೂಡ ಕಳೆದ 3 ವರ್ಷದಿಂದ ಕೊಟ್ಟಿಲ್ಲ. ಈ ಕಳೆದ 3 ವರ್ಷದಿಂದ ಮುಂಬಡ್ತಿಯನ್ನು ಕೊಡದೇ ಇರೋದಕ್ಕೆ ಕಾರಣನೂ ಈ ಕನ್ನಡಿಗರು ಅಥವಾ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸಿರೋದೇ ಸಾಕಷ್ಟು ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಅದು ಕೂಡ ತತ್ಕ್ಷಣಕ್ಕೆ ಜಾರಿಗೆ ಆಗಬೇಕು. ಅದರ ಜೊತೆಗೆ ಇನ್ನು ಮುಂದೆ ಕನ್ನಡದಲ್ಲಿ ಎಲ್ಲ ಪರೀಕ್ಷಾ ವಿಧಾನ ಆಗಿರ್ಬೋದು, ನೇಮಕಾತಿ ಪ್ರಕ್ರಿಯೆಗಳಾಗಿರ್ಬೋದು, ಇವೆಲ್ಲವೂ ಕನ್ನಡದಲ್ಲಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟವನ್ನು, ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಮೂಲಕ ಏನು ಅಶ್ವಿನಿ ವೈಷ್ಣವಿ ಅವರು, ಅಂದರೆ ಕೇಂದ್ರ ರೈಲ್ವೆ ಸಚಿವರಿದ್ದಾರೆ ಅಶ್ವಿನಿ ವೈಷ್ಣವಿ ಅವರಿಗೆ ಈ ಒಂದು ಮನವಿಯನ್ನು ಕೊಡೋ ಮೂಲಕ, ಅಂದರೆ ಅಲ್ಲಿ ಕಚೇರಿ ಬಳಿ ಬಸವರಾಜ ಬೊಮ್ಮಾಯಿ ಅವರ ಕಚೇರಿ ಬಳಿ ಅಲ್ಲೊಂದು ಮನವಿ ಪತ್ರವನ್ನು ಕೊಟ್ಟು ಅದರಲ್ಲಿ ಎಲ್ಲವನ್ನು ನಮೂದಿಸಿ ಈ ರೀತಿಯ ನಮ್ಮ ಬೇಡಿಕೆಗಳೇನಿದ್ದಾವೆ, ಭಾಷೆ ಮತ್ತು ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ವಿಧಾನದಲ್ಲಿ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಈ ಮನವಿಗಳನ್ನ ನೀವು ಜಾರಿಗೊಳಿಸಲೇಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನೀವು ಕನ್ನಡದಲ್ಲೇ ಪರೀಕ್ಷಾ ವಿಧಾನ ಅಥವಾ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಒಂದು ಪಕ್ಷ ಇದು ಆಗದೆ ಹೋದಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಹಮ್ಮಿಕೊಳ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ನೀವು ಇದನ್ನು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಬಣದಿಂದ ಈ ಒಂದು ಹೋರಾಟವನ್ನು ಮಾಡಲಾಯಿತು. ಅಂದರೆ ಇಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಓಲೇಕರ್ ಅಂತಕ್ಕಂಥವ್ರು, ಅವ್ರ ಜೊತೆಗೆ ಅವರ ನೇತೃತ್ವದಲ್ಲಿ ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಸೇರಿದ್ರು. ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರಿಗೆ ಇದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಇದನ್ನು ನಿಯಮಾವಳಿಗಳನ್ನು ಜಾರಿಗೆ ತರಬೇಕು ಮುಂದಿನ ದಿನಗಳಲ್ಲಿನ ಒಂದು ನಿಟ್ಟಿನಲ್ಲಿ ಈ ಹೋರಾಟವನ್ನು ಮಾಡಿದ್ದಾರೆ. ಗೊತ್ತಿಲ್ಲ, ಈ ಬಸವರಾಜ ಬೊಮ್ಮಾಯಿ ಅವರ ಕಚೇರಿವರೆಗೂ ಇದು ಬಂದು ತಲುಪಿದೆ. ಮನವಿ ಲೆಟ್ರು ಅಲ್ಲಿಗೂ ಬಂದಿದೆ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಕೊಟ್ಟಿದ್ವಿ, ಆದರೆ ಯಾವುದೇ ಪರಿಹಾರ ಆಗಿಲ್ಲ. ಇನ್ನು ಮುಂದೆನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಈ ಪ್ರತಿಭಟನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಈ ಒಂದು ಪ್ರತಿಭಟನೆ ಕುರಿತು ನಿಮಗೇನು ಅನಿಸುತ್ತೆ ಅನ್ನೋದನ್ನು, ಈ ಕನ್ನಡ ಭಾಷೆ, ನಾಡು ನುಡಿ ಇದಕ್ಕೆ ಒತ್ತು ಕೊಟ್ಟು ನಡೆರ್ತಕ್ಕಂಥ ಈ ಒಂದು ಹೋರಾಟಕ್ಕೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು